ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರ. ಮೊದಲನೇದಾಗಿ ಹೈದರಾಬಾದ್ನ ಘನ ನ್ಯಾಯಾಲಯಕ್ಕೆ ಧನ್ಯವಾದಗಳು ತಿಳಿಸ್ತೀನಿ. ಯಾಕೆಂದರೆ ನಮ್ಮದು ತಮಗೆಲ್ಲ ಗೊತ್ತಿರೋಂಗೆ 10ನೇ ತಾರೀಕಿಗೆ ರಿಲೀಸ್ ಅನೌನ್ಸ್ ಮಾಡಿ ಎಲ್ಲ ಜಿಲ್ಲೆಯಲ್ಲೂ ಏನು ಈ ಸಿನಿಮಾ ಅಭಿಮಾನಿಗಳು ಪೋಸ್ಟರ್ ಹಾಕಿ ಭಾಳ ಅದ್ದೂರಿಯಾಗಿ ಎಲ್ಲ ಮಾಡ್ತಾಯಿದ್ರು. ಈ 7ನೇ ತಾರೀಕು ಏನೋ ನಾವು ಪ್ರೆಸ್ ಮೀಟ್ ಮಾಡಿದ್ವು ಅನಿಸುತ್ತೆ. 7th ಪ್ರೆಸ್ ಮೀಟ್ ಮಾಡಿದಾಗ ಒಂದು ವಿಚಾರ ಹೇಳ್ತೀವಿ, ನಾನು ಹೀರೋ ಡೈರೆಕ್ಟ್ರು ಮತ್ತು ಚಂದ್ರಣ್ಣ. ಥಿಯೇಟ್ರದ್ದು ನಮಗೆ ಸಮಸ್ಯೆ ಆಗುತ್ತೆ ಅವಾಗ. ಆ ವಿಚಾರವಾಗಿ ನಾವು ಥಿಯೇಟ್ರಿಗೆ ಕಂಪ್ಲೇಂಟು ಕೊಟ್ಟು ಸ್ಟೇಷನ್ಗೆ ಕಾಣದ ಸೆಂಟ್ರಲ್ಲೇ ನಮಗೆ ಥಿಯೇಟ್ರ್, ಅದು ಇವ್ರ ಏರಿಯಾದಲ್ಲಿ ಥಿಯೇಟ್ರ್ ಕೊಟ್ಟಿರಲ್ಲ. ಆ ವಿಚಾರಕ್ಕೆ ಒಂದು ಹೋರಾಟ ಮಾಡಬೇಕು ಅಂತ ಒಂದು ಎಚ್ಚರಿಕೆ ಕೊಡ್ತೀವಿ. ಅದು ಒಂದು ಕಡೆ. ಕಾನೂನು ಪ್ರಕಾರ ತಪ್ಪೆಲ್ಲ ಕಾನೂನು ಬಗ್ಗೆ ಅರಿವಿರುತ್ತೆ. ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ನನ್ನ ಬ್ಯಾನರು. ಅದಕ್ಕೆ ನಾನು ಕುಮಾರ್ HP ಮತ್ತು ನನ್ನ ಮಗ ಪ್ರಕುಲ್ ಕುಮಾರ್ H, ನಾವಿಬ್ಬರು ಮ್ಯಾನೇಜಿಂಗ್ ಪಾರ್ಟ್ನರ್ಸು. ಅದು ಬೇರೆ ಯಾವುದೂ ಇನ್ವಾಲ್ವ್ಮೆಂಟ್ ಇಲ್ಲ. ನೀವು ಸೆನ್ಸಾರ್ ಸರ್ಟಿಫಿಕೇಟ್ ನೋಡ್ಬೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು, ಎನಿಥಿಂಗ್ ಯಾವುದೂ ಇಲ್ಲ. ಇಲ್ಲಿ ಎಂಥ ಕೆಲಸ ಮಾಡಿದ್ದಾರೆ ಅಂತ ಅಂದರೆ, ಕರೆಕ್ಟ್ ಟೈಮ್ ನೋಡಿ 8ನೇ ತಾರೀಕಿಗೆ ನಮಗೆ 3 ಗಂಟೆಗೆ ಕಾಪಿ ಸಿಗುತ್ತೆ. ಯಾವುದೇ ಕೋರ್ಟು ಸ್ಟೇ ಕೊಡೋಕ್ಕಿಂತ ಯಾಕೆಂದರೆ ಇದು ಪಬ್ಲಿಕ್ ಇಶ್ಯೂ. ಒಂದು ಸಿನಿಮಾ ಅಂತ ಆದಾಗ ಲಕ್ಷಾಂತರ ಜನ ಆ ಸಿನಿಮಾ ನೋಡೋಕ್ಕೆ ಆತರದಲ್ಲಿರ್ತಾರೆ, ಮತ್ತು ಅವರು ಪಬ್ಲಿಸಿಟಿ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಕೊಡಬೇಕು ಅಂತ ಅಂದಾಗ ನನಗೆ ಒಂದು ನೋಟಿಸ್ ಕೊಡಬೇಕಿತ್ತು. ಫಸ್ಟ್ ಈ ಥರ ನಿಮ್ಮ ಸಿನಿಮಾಕ್ಕೆ ಸ್ಟೇ ಕೇಳಕ್ಕೆ ಬಂದಿದ್ದಾರೆ, ಬಂದು ನಿಮ್ದೇನಿದೆ ಸಬ್ಮಿಟ್ ಮಾಡಿ ಅಂತ ಕೇಳಬೇಕು. ಇದು ಜನಕ್ಕೋಸ್ಕರ ತಮಗೆಲ್ಲ ಗೊತ್ತಿದೆ ಕಾನೂನು ಬಗ್ಗೆ. ನನಗೆ ವಿತೌಟ್ ಎನಿ ಮೈ ನಾಲೆಡ್ಜ್ ಒಂದೇ ಒಂದು ನೋಟಿಸ್ ಬಂದಿಲ್ಲ, ಏನೂ ಇಲ್ಲ. ಅಲ್ಲಿ ಏನಾಗಿದೆ, ನಮಗೆ ವಿಚಾರ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ನರೇಶ್ ಅಂತ ವಕೀಲರು ಬ್ಯಾಂಗ್ಳೂರು, ಇವ್ರನ್ನ ಕರ್ಕೊಂಡು ನಾವು ಫೋನಲ್ಲೇ, ಯಾಕೆಂದರೆ ಟೈಮ್ ಇಲ್ಲ ಅಂದ್ಕೊಂಡು ಫೋನಲ್ಲೇ ಮಾತಾಡ್ತಾರೆ. ಅಲ್ಲಿ ಇಬ್ಬರು ಸೀನಿಯರ್ ಕೌನ್ಸಿಲರು, ಒಬ್ಬರು ವಿಜಯ್ ಚಾಮುಂಡೇಶ್ವರಿ ಅಂತ, ಅವರು ಬಾರ್ ಕೌನ್ಸಿಲ್ ಮೆಂಬರು, ಅವರ ಹಸ್ಬೆಂಡು ಜಡ್ಜು, ಭಾಳ ದೊಡ್ಡ ಅಡ್ವೊಕೇಟಲ್ಲಿ. ಇನ್ನೊಬ್ಬರು ಹಾವನೂರು ಅಂತ, ಅವರಿಬ್ಬರನ್ನ ಫೋನಲ್ಲೇ ಬುಕ್ ಮಾಡ್ಕೊಂಡು ನಾವು 2 ಮಕ್ಕಳು ಹೋಗ್ತೀವಿ. ಹೋಗಿ ಎಲ್ಲ ಇನ್ನು ಕಾಪಿನೇ ಸಿಕ್ಕಲ್ಲ ನಮಗೆ. ಏನು ಕೇಸ್ ಹಾಕೋದು ಗೊತ್ತಿಲ್ಲ. ನಾವು ಹೋದ್ರೆ ಕಾಪಿ ತೊಗೊಂಡಿರ್ತಾರೆ. ತೊಗೊಂಡಾಗ ಸ್ಟಡಿ ಮಾಡಿ ನೋಡಿದ್ರೆ ಅಲ್ಲಿ ಏನಿದೆ, ಕೋರ್ಟ್ಗೆ ಅವರು ಮಿಸ್ಗೈಡ್ ಮಾಡಿದ್ದಾರೆ. ನಾಗಶೇಖರ್ ಮೂವೀಸ್ ಅನ್ನೋದು ಏನು ಬಂದಿದೆ ಪೋಸ್ಟಲ್ಲಿ, ಅದನ್ನು ಕೋರ್ಟಿಗೆ ಕೊಟ್ಟಿದ್ದಾರೆ. ಅದನ್ನು ಕೊಟ್ಟುಬಿಟ್ಟು ನಾಗಶೇಖರ್ ಪ್ರೊಡ್ಯೂಸರು, ಚಲವಾದಿ ಕುಮಾರು ವಿತರಕ, ಡಿಸ್ಟ್ರಿಬ್ಯೂಟರ್, ಸಿನಿಮಾ ರಿಲೀಸ್ ಮಾಡೋದಷ್ಟೇ ಅಂತ ಕೋರ್ಟಿಗೆ ಮಿಸ್ಗೈಡ್ ಮಾಡಿದ್ದಾರೆ. ನನಗೆ 4 ಕೋಟಿ ಬರಬೇಕು ಅಂತ. ಆ ಹಿಂದೆ ನಾವು ಚೆಕ್ ಮಾಡಿದ್ರೆ ಏನಾಗಿದೆ, ಇವರು ಏನು 19ರಲ್ಲಿ ಒಂದು ಗುರುಕುಂದ ಸೀತಾ ಕಾಲಂ ಅಂತ ಏನು ಮಾಡಿದ್ದಾರೆ, ಆ ಇದರಲ್ಲಿ ಕೆಲವು ದಾಖಲೆಗಳಿಗೆ ಖಾಲಿ ಪೇಪರ್ಸ್ ಏನೋ ಕೊಟ್ಟಿದ್ದಾರೆ. ಅಲ್ಲಿ ಮಾತುಕತೆಯಿಂದ ಇವ್ರದ್ದು ಆಗಿದೆ, ಇದು ಸಿನಿಮಾ ಸೋತಿದ್ದಕ್ಕೆ ನಾನು ಬೇರೆ ಮಾಡ್ಕೊಡ್ತೀನಿ ಅಂತ ಹೇಳೋದು ನಿಜ. ಅದಾಗಿ ಆಲ್ಮೋಸ್ಟ್ 5 ವರ್ಷ ಆಯಿತು. ಆ 5 ವರ್ಷದಲ್ಲಿ ನಾಗಶೇಖರ್ ಅವರು 2 ಸಿನಿಮಾ ಮಾಡಿದ್ದಾರೆ ಇಲ್ಲಿ. ಅದು ಯಾವುದೇ ಸಿನಿಮಾಕ್ಕೂ ಇವರು ಅಷ್ಟೇನು ತಂದಿಲ್ಲ, ಏನಿಲ್ಲ. ಕರೆಕ್ಟು 8ನೇ ತಾರೀಕು ಪ್ಲ್ಯಾನ್ ಮಾಡ್ಕೊಂಡು ಕೋರ್ಟಿಗೆ ಮಿಸ್ಗೈಡ್ ಮಾಡಿ ಇಷ್ಟೇ ತಂದಿದ್ದಾರೆ. ಇದರಿಂದ ನಮಗೆ ಮಾನಸಿಕವಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ. ಅಷ್ಟು 10ನೇ ತಾರೀಕಿಗೆ ಬರ್ತಿದ್ದ ಸಿನಿಮಾ ನಿಂತಾಗ 15,000 ಕೋಟಿ ಬಂಡವಾಳ ಕಂಡು ನನ್ನ ಪರಿಸ್ಥಿತಿ ಏನಾಗೋದು. ಇದ್ರ ಹಿಂದೆ ಕೆಲವು ಕಾರಣಗಳು ಒಂದಾರು ನಡೆಸಿರೋದು ಸತ್ಯ. ಈ ರೀತಿ ಆಗಿದೆ. ಇವರು ಹ್ಯೂಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಇನ್ನೊಂದು ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಇವ್ರಿಗೆ ಅವ್ರಿಗೆ ಬಿಟ್ಟಿದ್ದ ವಿಚಾರ. ನನ್ನನ್ನು ವಿಚಾರಕ್ಕೆ ತರಂಥ ಅವಶ್ಯಕತೆ ಇಲ್ಲ. ಹಂಗಿರಬೇಕು ಅಂದಾಗ ನನಗೆ ಅವ್ನು ಯಾರು ರಾಮರಾವ್ ಅಂತ ಯಾರಿದ್ದಾನೆ, ಅವ್ನು ನನಗೆ ಫೋನ್ ಮಾಡ್ಬೋದಿತ್ತು ಅಂತ ನನಗೆ ಬಂದು ಭೇಟಿ ಮಾಡ್ಬೋದಾಯಿತು. ಇಲ್ಲಿ ಯಾರನ್ನೋ ಭೇಟಿ ಮಾಡಿದ್ದಾನೆ. ಏನಾಗಿದೆ, ಸಂಜೀವ್ ಗೀತಾ ಸಿನಿಮಾ ಯಾವಾಗ ಅದ್ದೂರಿಯಾಗಿ ಬಂದಿದೆ ಅಂತ ಜನಗಳ ಬಾಯಲ್ಲಿ ವಿಚಾರ ಬರಲಿಕ್ಕೆ ಶುರುವಾಯಿತು. ಜೊತೆಗೆ ಅಮೇರಿಕಾದಲ್ಲಿ ಅಂತ ದೊಡ್ಡ ಕಂಟ್ರಿಲಿ ಕನ್ನಡ ಸಿನಿಮಾಗಳು 1-2 ಸ್ಕ್ರೀನಿಂಗ್ ಮಾಡಿದ್ದಾರೆ ಅಂತಂದು 30 ಸ್ಕ್ರೀನಿಂಗ್ ಕೊಟ್ಟರು. ಈ ಸಿನಿಮಾದನ್ನು ಲಾಕ್ ಮಾಡಿರೋ ಪ್ರೊಡ್ಯೂಸರ್ನ ನನ್ನ ದುಡ್ಡು ಸೆಟ್ಲ್ ಆಗುತ್ತೆ. ನಾನು ಏನೂ ತಪ್ಪೇ ಮಾಡಿದರೆ ನಾನು ಏನಕ್ಕೆ ಅದನ್ನು ಜವಾಬ್ದಾರಿ ತೊಗೋಬೇಕು. ಇರಲಿ. ಒಂದಿನ ಹೋದಾಗ 12 ಗಂಟೆಗೆ ಜಡ್ಜ್ ಅಪೇರ್ ಆದೆ. ಆದಮೇಲೆ ಆಫ್ಟರ್ ಲಂಚ್ ಅವರು ತೊಗೊಳ್ತೀನಿ, ಯಾವ ಕೇಸು ತೊಗೊಳ್ಳೋದು ನಿಮಗೆ ತೊಗೊಳ್ತೀನಿ, ತೀರ್ಮಾನ ಮಾಡ್ತೀನಿ ಅಂತ ಜಡ್ಜ್ ಕೇಳ್ಕೊಂಡು ಈ ರೀತಿ ಇದೆ ಅಂತ ವಾದ ವಿವಾದ ಆಯಿತು. ಆಪೋಸಿಟರು ಅವರು ಬಗ್ಗಿಲ್ಲ. ನನಗೆ 4 ಕೋಟಿ ದುಡ್ಡು ಬರಬೇಕು, ಅದು ನೀವು ಗ್ಯಾರಂಟಿ ಕೊಡಿ ಅಂತ. ನಾನೇನು ಕೊಡಬೇಕು ಅಂತ ನನ್ನ ವಾದ. ಫೈನಲ್ಗೆ ಜಡ್ಜನ್ನ ಕೇಳ್ತಾರೆ. ಈಗ ನಮ್ಮ ಲಾಯರು ಈಸ್ ಇನ್ನೋಸೆಂಟ್, ಕೋಟಿಗೆಲ್ಲ ಬಂಡವಾಳ ಹಾಕಿದ್ದಾರೆ. ಈಗ ಸಿನಿಮಾ ಎಲ್ಲ ಜನದ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಈಗ ನೀವು ಸ್ಟೇ ವೆಕೇಟ್ ಮಾಡಿದ್ರೆ ನಾಳೆಗೆ ಸ್ಕ್ರೀನಿಂಗ್ ಆಗುತ್ತೆ. ಅವರು ಜಡ್ಜ್ ಹೇಳ್ತಾರೆ, ಒನ್ಸು ಸ್ಟೇ ಅಂತ ಕೊಟ್ಟ ಮೇಲೆ ಅಷ್ಟು ಈಸಿಯಾಗಿ ವೆಕೇಟ್ ಮಾಡಲಿಕ್ಕೆ ಬರೋಲ್ಲ ಸಡನ್ನಾಗಿ. ಇದು ಮಿಸ್ಗೈಡ್ ಆಗಿರೋದು ಸತ್ಯ ಅಂತ ಅವ್ರಿಗೂ ಗೊತ್ತಾಯಿತು.
ಆ ನಂತರ ಒಂದು ಆಪ್ಷನ್ ಕೊಡ್ತಾರೆ, 4 ಕೋಟಿ ಡಿಪಾಸಿಟ್ ಮಾಡಿ ಕೋರ್ಟಲ್ಲಿ ಇರುತ್ತೆ, ನೀವು ಸಿನಿಮಾ ರಿಲೀಸ್ ಆದಮೇಲೆ ಕೇಸ್ ತೀರ್ಮಾನ ತಗೊಳ್ಳಿ ಅಂತ. ನಾನು ಅಲ್ಲಿ 4 ಕೋಟಿ ಹೇಳ್ತಾರೆ ಹೈದರಾಬಾದಲ್ಲಿ. ಆಮೇಲೆ ಇನ್ನೊಂದು ಆಪ್ಷನ್ ಕೊಡ್ತಾರೆ, ಅಟ್ಲೀಸ್ಟ್ ಯಾವುದೋ ಒಂದು ಪ್ರಾಪರ್ಟಿ ಕೊಲೆಕ್ಟರ್ ಕೊಡಲೇಬೇಕು ಅಂತ. ಆಗ ನಂದು ಸ್ವಂತ ಸೈಟು ಚಂದ್ರಲೆ ಹೋಟೆಲಿದ್ದ ಸೈಟನ್ನು 2 ಸೈಟನ್ನು 4 ಕೋಟಿ ಹೊರತಾಗದ ಸೈಟನ್ನು ಜೆರಾಕ್ಸನ್ನು ತರಿಸ್ಕೊಂಡು ಕೋರ್ಟಿಗೆ ಓಕೆ ಮಾಡೋದು ವೆರಿಫಿಕೇಷನ್ ಮಾಡಬೇಕಿತ್ತು. ಮಾಡಿ ಮತ್ತೆ ನೈಟೇ ಬಸ್ಸಿಗೆ ಹಾಕಿ ಒರಿಜಿನಲ್ ನೆನ್ನೆ ಕೊಟ್ಟು ನಾನು ಹೆಚ್ಚು ಕಡಿಮೆ ಫಸ್ಟ್ ಡೇ ಬಂದ್ಬಿಟ್ಟು 9ನೇ ತಾರೀಕು ಸುಮಾರು 7:15ವರೆಗೂ ನಡೀತು ನಮ್ಮದು ಆರ್ಗ್ಯುಮೆಂಟು. ಮತ್ತು ನಿನ್ನೆ ನೋಡಿ ಎಂಥ ಟೈಮ್ ತಂದಿದ್ದಾರೆ ಅಂದರೆ ನಿನ್ನೆ ಲಾಸ್ಟು, ಇವತ್ತಿಂದ ಅಲ್ಲಿ 10 ಡೇಸ್ ಕೋರ್ಟ್ ರಜೆ, ಅದು ಪೊಂಗಲ್ದ ರಜೆ. ನಾವೆಲ್ಲೂ ಹೋಗ್ಬಾರ್ದು. ಒಂದು ದಿನ ಎಳೀತು ಅಂತಂದರೆ ನಮ್ಮದು ಸಿನಿಮಾ ರಿಲೀಸ್ ಮಾಡ್ಬಾರ್ದು ಅನ್ನೋ ಪ್ಲ್ಯಾನ್, ಇದೆಲ್ಲ ಪ್ರೀ ಪ್ಲ್ಯಾನ್ಡ್ ಮಾಡಿದ್ದಾರೆ. ನಿನ್ನೆ ಸಂಜೆ ನನಗೆ 6 ಗಂಟೆಗೆ ಪ್ರೊನೌನ್ಸ್ ಮಾಡ್ತಾರೆ, ಕಾಪಿ ಎಲ್ಲ ಟೈಪ್ ಆಗಿ ಜಡ್ಜು ಅಲ್ಲೇ ಕೂತ್ಕೊಂಡು 8:00ವರೆಗೆ ಅವ್ರು ಸೈನ್ ಮಾಡಿ ಕಾಪಿ ಕೈ ತೊಗೊಂಡು ನಾನು ರಾತ್ರಿ ಫ್ಲೈಟ್ ಇಟ್ಕೊಂಡು ಬೆಳಿಗ್ಗೆ 3 ಗಂಟೆ ರೀಚ್ ಆಗಿ ಅರ್ಜೆಂಟು ಸತ್ಯನ ನೀವು ಹತ್ರ ಹೇಳ್ಕೋಬೇಕು, ಇದು ಜನ ರೀಚ್ ಆಗಬೇಕು ನನ್ನ ಉದ್ದೇಶಕ್ಕೋಸ್ಕರ ನಾನು ಅಣ್ಣನಿಗೆ ಫೋನ್ ಮಾಡಿ ದಯವಿಟ್ಟು ನಾನು ಪ್ರೆಸ್ ಮೀಟ್ ಮಾಡ್ಕೊಂಡು ನಾನು ವಿಚಾರ ಹಂಚ್ಕೋಬೇಕು. ಯಾಕೆ ನಮಗೆ ಜನಗಳಿಗೆ ವಿಚಾರ ತಿಳಿಸೋರು ನೀವು ಸಡನ್ನಾಗಿ ಯಾರು ತಿಳಿಸೋಕ್ಕಾಗಲ್ಲ. ಈ ಮಧ್ಯೆ ನಮಗಿರುತ್ತೆ, ಈ ಮಧ್ಯೆ ಹುಚ್ಚಾಟಕ್ಕೆ ಅವ್ರಿಗೆ ಏನೋ ಅಭ್ಯಾಸ ಅನಿಸುತ್ತೆ, ಪ್ರೊಡ್ಯೂಸರ್ 6 ಕೋಟಿ ಸಾಲ ಮಾಡಿದಾರಂತೆ, ಸೆಟಲ್ಮೆಂಟ್ ಮಾಡಿದಾರಂತೆ, ಇವೆಲ್ಲ ಏನು ಇರುತ್ತೆ, ಏನು ಪ್ರೂಫ್ ಇರುತ್ತೆ, ಏನಕ್ಕೆ ಇದೆಲ್ಲ ಬರೀಬೇಕು, ಇದರ ಏನಕ್ಕೆ ಕೇಳಬೇಕು, ಸಂಬಂಧ ಇಲ್ಲದ ವಿಚಾರಕ್ಕೆ. ನನಗೆ ಫಸ್ಟ್ ಆಫ್ ಆಲ್ ಸಂಬಂಧನೇ ಇಲ್ಲ, ಎಲ್ಲ ರೆಡಿ ಮಾಡಿ ಸಿನಿಮಾ ರಿಲೀಸ್ ಮಾಡ ಅಂತ ಹೇಳಿದ್ರೆ ನಮಗೆ ಕಾಮನ್ ಸೆನ್ಸ್ ಅಲ್ವಾ? ಈ ರೀತಿ ಎಲ್ಲ ದಯವಿಟ್ಟು ನಿಮ್ಮ ಕೈ ಮುದ್ದು ಕೇಳ್ಕೊತೀನಿ. ನಮ್ಗೆ ಗೊತ್ತು, ಸುಮ್ಮನೆ ಹುಚ್ಚಾಟಕ್ಕೆ ಎಲ್ಲ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ, ಯಾರೇ ಆಗಲಿ ಅಷ್ಟೇ. ಒಳ್ಳೆ ವಿಚಾರಗಳಿದ್ದಾವೆ, ಅದನ್ನು ಜನಗಳು ತಿಳಿಸೋಂಥ ಪ್ರಯತ್ನ ಮಾಡಿ. ಕಾನ್ಸ್ಟಿಟ್ಯೂಷನ್ ತಿಳ್ಕೊಂಡು ಭಾಳ ಇದೆ, ಅಂಥ ವಿಚಾರಗಳನ್ನ ಜನಗಳು ತಿಳಿಸಿ. ಇವೆಲ್ಲ ಹುಚ್ಚಾಟಿಕೆಲ್ಲ ಮಾಡ್ಕೊಂಡು ನಮ್ಮನ್ನು ಬಲಿ ಹಾಕ್ಬೇಡಿ. ಭಾಳ ನೋವಿದೆ ಹೇಳ್ತಾ ಇದ್ದೀನಿ, ನಮಗೆ ಗೊತ್ತು ಕಷ್ಟ. ಈಗ 10ನೇ ತಾರೀಕಿಗೆ ರಿಲೀಸ್ ಆಗ್ತಿಲ್ಲ ಅಂದರೆ ನನಗೆ ಎಷ್ಟು ನೋವಾಗಿದೆ, ನಿದ್ದೆ ಇಲ್ಲ ನಮಗೆ. ನಾನು ತಪ್ಪೇ ಮಾಡಿದ್ರೆ ಈಗ 4 ಕೋಟಿ ಕೊಟ್ಟು ನನ್ನ ಸ್ವಂತ ಪ್ರಾಪರ್ಟಿ ತಗೊಂಡು ಶೂಟಿ ಕೊಟ್ಬಿಟ್ಟು ಇವತ್ತು ಸ್ಟೇ ವೇಕೆ ಮಾಡಿಸ್ಕೊಂಡು ಬಂದಿದ್ದೀನಿ. ನಾನು ಯಾರನ್ನು ಕೇಳಿದ್ದಾನೆ, ಯಾರಿಗೆ ಹೇಳ್ಕೊಳ್ಳಿ ಇದನ್ನು? ಕನ್ನಡ ಸಿನಿಮಾಕ್ಕೆ ಆಗ್ತಾರೆ ಅನ್ಯಾಯ. ಎಂಥ ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡವ್ರೆ. ಯಾವ ಹಿಂದಿ ತೆಲುಗು ತಮಿಳಿಗೂ ಕಡಿಮೆ ಇಲ್ಲದಂಗೆ ಆ ಕ್ವಾಲಿಟಿ ಕೊಟ್ಟಿರೋದಕ್ಕೆ ಇವತ್ತು US ಅಲ್ಲಿ ನಮ್ಮ ಸಿನಿಮಾಕ್ಕೆ ಸ್ಕ್ರೀನಿಂಗ್ 30 ಸ್ಕ್ರೀನಿಂಗ್ ಕೊಟ್ಟರು, 50 ಸ್ಕ್ರೀನಿಂಗಿಗೆ ಮತ್ತೆ ಪ್ರೊಡ್ಯೂಸರ್ ರೆಡಿ ಇಲ್ಲ ಅಂತ ಟೈಮಲ್ಲಿ ಇವರು ಮತ್ತೆ US ನಾವು ಈ ಸ್ಟೇ ಕಾಪಿ ಕೊಟ್ಟು ಡೇಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇವೆಲ್ಲರೂ ಮಾಡ್ತಾಯಿದ್ದು ಉದ್ದೇಶಪೂರ್ವಕ ಮಾಡ್ತಾರೆ. ದಯವಿಟ್ಟು ನಾನು ಎಲ್ಲ ನಮ್ಮ ಕನ್ನಡಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಕನ್ನಡ ಸಿನಿಮಾನ ನೀವೆಲ್ಲ ನೋಡಿ ಗೆಲ್ಲಿಸಿ. ನಾವು ಚೆನ್ನಾಗಿಲ್ಲರೂ ನೋಡಿ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಸಿನಿಮಾ ನೀವು ಸಾಂಗ್ ಕೇಳಿದೆ, ನಿಮಗೆ ಗೊತ್ತಿದೆ ಯಾವ ರೀತಿ ಇದೆ ಅಂತ. ಇದಕ್ಕೆ ನಮಗೆ ಮಾಡ್ದಾರ ದಯವಿಟ್ಟು ನೀವೆಲ್ಲ ಸಾಕಿಸ್ಬೇಕು. ಮಾಧ್ಯಮಿಕರು ದಯವಿಟ್ಟು ನಿಮ್ಗೆ ಎಷ್ಟು ಆಗುತ್ತೋ ಲಾಸ್ಟ್ ಪರ್ಸನ್ಗೂ ರೀಚ್ ಮಾಡಿ ಅಂತ ನಾನು ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.